ಡೇ ಒನ್ ಆಫ್ ಮಿನಿ ವ್ಲಾಗ್. ಕಾಲೇಜಿಗೆ ಲೇಟ್ ಆಗ್ಬಿಟ್ಟೈತೆ, ಟ್ರೈನ್ ಸಿಗಲ್ಲ ಅಂತ ಅಂದ್ಬಿಟ್ಟು ನಾನು ಜಲ್ದಿ ಕಾಲೇಜ್ಗೆ ಬರ್ತಾಯಿದ್ದೆ. ಆ್ಯಸ್ ಯೂಶುವಲ್ ನಿಮ್ಮೆಲ್ರಿಗೂ ಗೊತ್ತಿದ್ದಂಗೆ ನಮ್ಮದೊಳಗೆ ಟ್ರಾಫಿಕ್ ಜಾಸ್ತಿ. ಅದನ್ನು ಟ್ರಾಫಿಕ್ನೆಲ್ಲ ದಾಟ್ಕೊಂಡು ಕಾಲೇಜ್ಗೆ ಹೋಗ್ಬಿಟ್ಟು ನೋಡ್ತೀನಿ, ನಮ್ಮ ಹುಡುಗ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಟೀಚರ್ ಇದ್ದು ಪರವಾಗಿಲ್ಲ ಅಂತ ಊಟ ತಿಂತವನೆ. ಅದೇ ಈ ವಿಷಯ ಸದು ಗೊತ್ತಿಲ್ಲ, ಸದದು ಪಾಡಿಗೆ ಹೋದ ಟ್ರೆಂಡ್ಸ್ ಹಾಕೊಂಡು ಕುಂತಿದ್ದು. ಆದರೆ ಇವನು ಅದನ್ನೇ ಅಡ್ವಾಂಟೇಜಾಗಿ ತೊಗೊಂಡಿದ್ದು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಇವನಿಗೆ ಕೊಟ್ಟಿದ್ದ ಹಾವಳಿಗಳಿಗೆ ಪಾಪ ಅವ್ನ ಬಾಕ್ಸ್ ನಿಂತ್ಬಿಟ್ಟು ಇಂದ ಬೆಂಚ್ಗೆ ಇಟ್ಬಿಟ್ಟ, ಏನೂ ಗೊತ್ತಿಲ್ಲ ಅನ್ನತ್ತದ. ಆದರೆ ಅವಾಗ ನಾನು ಕೇಳಿದ್ದಕ್ಕೆ ಇವನು ಹೇಳಿದ್ದು ಒಂದು ಮಾತು ಏನು ಗೊತ್ತಾ, ಕಾಲೇಜ್ಗೆ ಆಬ್ಸೆಂಟ್ ಆಗಿದ್ದ ಟೈಮಲ್ಲಿ ಇವನು ಹಾಡು ಹಾಡಿದಂತೆ. ಅದನ್ನು ಆ ವಿಡಿಯೋ ನನಗೆ ತೋರಿಸ್ತಾ ಇದ್ದ. ಅದಕ್ಕೆ ಇವನು ಫೋನ್ ಮುಚ್ಚಿಡ್ತಾ ಇದ್ದ. ಆದರೆ ನಮ್ಮ ಹುಡುಗದು ಸುಮ್ಮನೆ ಇರಬೇಕಲ್ಲ, ಪಕ್ಕದಲ್ಲಿದ್ದ ಹುಡುಗಿದ್ಗೆಲ್ಲ ಅದಕ್ಕೂ ತೋರಿಸ್ಕೊಂಡು ಬರ್ತಾಯಿದ್ದು. ನೋಡಿ ನನಗಿರೋ ಈ ಟ್ಯಾಲೆಂಟ್ ನೋಡ್ಬಿಟ್ಟು ನನಗೆ ಶಾಕ್ ಆಯಿತು. ಅದಕ್ಕೆ ಆ ಹಾಡು ಬಗ್ಗೆ ಕೇಳ್ತಾ ಇದ್ದೆ, ಇಂಥ ಟ್ಯಾಲೆಂಟ್ ಎಲ್ಲ ಐತೆ ಅಂತ. ಆಗ ನಮ್ಮ ಹುಡುಗ ಹಿಂದ್ಗಡೆಯಿಂದ ಏನೋ ಒಂದು ಕ್ಯಾಮ್ರಾ ತೋರಿಸಿದ, ಅದೇನು ಆಚಿಕೆನೋ ಗೊತ್ತಿಲ್ಲ ಎದ್ದೋಗ್ಬಿಟ್ರು ಮಕ್ಕ ಮುಚ್ಕೊಂಡು. ಆಮೇಲೆ ಹಿಂಗೆ ಮಾತಾಡ್ಕೊಂಡು ನೋಡಬೇಕಾದ್ರೆ ಮ್ಯಾಮ್ ಬಂದದ್ದು. ಆದರೆ ನನ್ನ ಮನಸ್ಸಲ್ಲಿ ಸಿಲೆಬಸ್ಸೇ ಕೊಟ್ಟಿಲ್ಲ, ಅದೇನು ಕ್ಲಾಸ್ ಮಾಡ್ತದೆ ಅಂತ ಅಂದ್ಕೊತಾ ಇದೆ. ಕೇಳಿದ್ದಕ್ಕೆ ಹೋದ ವರ್ಷದ ಸಿಲೆಬಸ್ ಅಂತ ಅಂದ್ಬಿಡೋದು. ಕ್ಲಾಸಲ್ಲಿ ಇಂಟ್ರೆಸ್ಟ್ ಇತ್ತಿಲ್ಲ, ಅದಕ್ಕೆ PUC ಹುಡುಗ ಗ್ರೌಂಡಲ್ಲಿ ಕಬಡ್ಡಿ ಆಡ್ತಾಯಿದ್ದು ಅಂದ್ಬಿಟ್ಟು ಕಬಡ್ಡಿ ನೋಡೋಕೆ ಬಂದೆ. ಗೊತ್ತಾಯಿತು ಕ್ಲಾಸ್ನಲ್ಲಿ ಕನ್ನಡ ಮಿಸ್ಟರ್ ಹೋದೆ ಅಂದ್ಬಿಟ್ಟು. ನಾನು ಸೇರ್ಕೊಂಡ್ರೆ ನಾನು ಬಿಡ್ತೀನ, ನನ್ನ ಫ್ರೆಂಡನ್ನು ಸಿಗಾಗಿಸ್ದೆ. ಒಳ್ಳೇದಾಗ್ತದೆ ನಿನಗೆ ಸೂರ್ಯ, ಒಳ್ಳೇದಾಗ್ತದೆ ನಿನಗೆ. ಕಾಲೇಜ್ ಬಿಟ್ಟಿದ್ದೆ ನಾನು ಎಲ್ಲದಕ್ಕಿಂತ ಮೊದಲು ಮನೆ ಓಡೋಗ್ಬಿಟ್ಟೆ ಅಷ್ಟೇ.